ನಮಸ್ತೆ ಸ್ನೇಹಿತರೆ. ಇವತ್ತು ನಾವು ಇತಿಹಾಸ, ಪರಿಸರ, ಕೃಷಿ, ಜಲವಿಜ್ಞಾನ ಮತ್ತು ಪುರಾಣಗಳ ಮಹಾಸಂಗಮವಾಗಿರುವ ಬೆಂಗಳೂರಿನ ಉತ್ತರ ಭಾಗದ ಹೆಮ್ಮೆಯ ಜಾಗ ಹೆಸರಘಟ್ಟದ ಮಹಾಚರಿತ್ರೆಯನ್ನು ಸಂಪೂರ್ಣವಾಗಿ ಅನಾವರಣ ಮಾಡಲಿದ್ದೇವೆ. ಇದು ಕೇವಲ ಒಂದು ಪ್ರವಾಸಿ ತಾಣವಲ್ಲ. ಇದು ಸಾವಿರ ವರ್ಷಗಳ ರಾಜವಂಶಗಳ ಇತಿಹಾಸ ಮತ್ತು ಭಾರತದ ವೈಜ್ಞಾನಿಕ ಪ್ರಗತಿಯ ಜೀವಂತ ಸಾಕ್ಷಿ. ಈ ವಿಡಿಯೋದಲ್ಲಿ ನಾವು ಪ್ರಸ್ತಾಪಿಸುವ ಪ್ರತಿಯೊಂದು ಮಾಹಿತಿಯೂ ಕೇವಲ ಕೇಳಿಬಂದ ಕಥೆಗಳಲ್ಲ. ಇವೆಲ್ಲವೂ ಕರಾರುವಕ್ಕಾದ ಇತಿಹಾಸ ಮತ್ತು ಶಾಸನಗಳಿಂದ ಸಾಬೀತಾಗಿರುವ ಸತ್ಯಗಳು. ಈ ಮಾಹಿತಿಯನ್ನು ನಾವು ಮುಖ್ಯವಾಗಿ 4 ಪ್ರಮುಖ ಅಧಿಕೃತ ಮೂಲಗಳಿಂದ ಪಡೆದಿದ್ದೇವೆ. ಬ್ರಿಟಿಷ್ ಇತಿಹಾಸಕಾರ ಬಿ.ಎಲ್. ರೈಸ್ ಅವರು ಮೈಸೂರು ಪ್ರಾಂತ್ಯದ ಮೂಲೆ ಮೂಲೆಗಳಲ್ಲಿ ಹುಡುಕಿ ಸಂಗ್ರಹಿಸಿದ ಅಧಿಕೃತ ಶಾಸನಗಳ ಮಹಾಗ್ರಂಥ ಎಪಿಗ್ರಾಫಿಯಾ ಕರ್ನಾಟಿಕಾ ವಾಲ್ಯೂಮ್ 9. ದಿ ಮಿಥಿಕ್ ಸೊಸೈಟಿ. ಈ ಸಂಸ್ಥೆಯು ಇತ್ತೀಚೆಗೆ ಅತ್ಯಾಧುನಿಕ 3D ಡಿಜಿಟಲ್ ಶಾಸನ ಸಂರಕ್ಷಣಾ ತಂತ್ರಜ್ಞಾನದ ಮೂಲಕ ಹೆಸರಘಟ್ಟದ ಸುತ್ತಮುತ್ತಲಿನ ಕಲ್ಲುಗಳನ್ನು ಸ್ಕ್ಯಾನ್ ಮಾಡಿ ಓದಿರುವ ಅಧಿಕೃತ ವರದಿಗಳು. ಮೈಸೂರು ಸಂಸ್ಥಾನದ ಅರಸರು ಮತ್ತು ದಿವಾನರ ಅಧಿಕೃತ ಕಂದಾಯ ಮತ್ತು ನೀರಾವರಿ ಇಲಾಖೆಯ ಹಳೆಯ ದಾಖಲೆ ಪತ್ರಗಳು. ಬೆಂಗಳೂರಿನ ಜಲಮಂಡಳಿ ಮತ್ತು ಪಶುಸಂಗೋಪನಾ ಇಲಾಖೆಯ ಅಧಿಕೃತ ಪತ್ರಗಾರಗಳು. ಈ 4 ಪ್ರಮುಖ ಅಧಿಕೃತ ಮೂಲಗಳಿಂದ ಪಡೆದಿದ್ದೇವೆ. ಈ ಜಾಗಕ್ಕೆ ಇಂದು ನಾವು ಹೆಸರಘಟ್ಟ ಎಂದು ಕರೆಯುತ್ತಿದ್ದೇವೆ. ಆದರೆ ಕಾಲಕಾಲಕ್ಕೆ ಇದರ ಹೆಸರುಗಳು ಬದಲಾಗುತ್ತಾ ಬಂದಿವೆ. ಶಿವಸಮುದ್ರ ಅಗ್ರಹಾರ. ಕ್ರಿಸ್ತಶಕ 14, 15 ಮತ್ತು 16ನೇ ಶತಮಾನದ ಶಾಸನಗಳ ಪ್ರಕಾರ ಈ ಇಡೀ ಪ್ರದೇಶಕ್ಕೆ ಇದ್ದ ಧಾರ್ಮಿಕ ಮತ್ತು ಅಧಿಕೃತ ಹೆಸರು ಶಿವಸಮುದ್ರ. ರಾಜರು ಈ ಜಾಗವನ್ನು ಅಗ್ರಹಾರ ಎಂದು ಘೋಷಿಸಿದ್ದರು. ಅಗ್ರಹಾರ ಎಂದರೆ ಆ ಕಾಲದಲ್ಲಿ ದೇಶದ ಅತ್ಯುನ್ನತ ವಿದ್ವಾಂಸರು, ಪಂಡಿತರು ಮತ್ತು ಶಿಕ್ಷಕರು ವಾಸಿಸುತ್ತಿದ್ದ ಯಾವುದೇ ತೆರಿಗೆ ಇಲ್ಲದ ಸ್ವತಂತ್ರ ವಿದ್ಯಾಕೇಂದ್ರವಾಗಿತ್ತು. ಹೆಸರು ಹೇಗೆ ಬಂತು? ಕನ್ನಡದ ಹಳೆಯ ವ್ಯಾಕರಣ ಮತ್ತು ಭಾಷಾ ಪ್ರಯೋಗಗಳ ಪ್ರಕಾರ ಇಲ್ಲಿನ ಸಮೃದ್ಧವಾದ ಕೃಷಿ ಭೂಮಿಯಲ್ಲಿ ಜಗತ್ತಿನಲ್ಲೇ ಅತ್ಯುತ್ತಮ ಗುಣಮಟ್ಟದ ಹೆಸರುಬೇಳೆ ಬೆಳೆಯಲಾಗುತ್ತಿತ್ತು. ಮತ್ತೊಂದು ಭಾಷಾ ತಜ್ಞರ ಆಧಾರದ ಪ್ರಕಾರ ಹೆಸರು ಎಂದರೆ ಹಸಿರು ಅಥವಾ ದಟ್ಟವಾದ ಹುಲ್ಲುಗಾವಲು. ಘಟ್ಟ ಎಂದರೆ ನದಿಯ ದಂಡೆ ಅಥವಾ ಎತ್ತರದ ಏರಿ. ಅರ್ಕಾವತಿ ನದಿಯ ದಂಡೆಯ ಮೇಲಿದ್ದ ಅತ್ಯಂತ ಸಮೃದ್ಧ ಹಸಿರು ಪ್ರದೇಶವಾದ್ದರಿಂದ ಇದಕ್ಕೆ ಹೆಸರುಘಟ್ಟ ಎಂಬ ಹೆಸರು ಬಂತು. 1894ರಲ್ಲಿ ಇಲ್ಲಿ ಬೃಹತ್ ಜಲಾಶಯದ ಮಣ್ಣಿನ ಏರಿಯನ್ನು ಕಟ್ಟಿದ ನಂತರ ಈ ಘಟ್ಟ ಎಂಬ ಪದ ಜಾಗತಿಕವಾಗಿ ಪ್ರಸಿದ್ಧಿಯಾಯಿತು. ಹೆಸರಘಟ್ಟಕ್ಕೆ ಪ್ರಾಣ ಕೊಟ್ಟಿದ್ದೇ ಅರ್ಕಾವತಿ ನದಿ. ಈ ನದಿಯ ಪಾತ್ರ ಮತ್ತು ಇತಿಹಾಸವನ್ನು ನಾವು ಆಳವಾಗಿ ತಿಳಿಯಬೇಕು. ನದಿಯ ಉಗಮ. ಅರ್ಕಾವತಿ ನದಿಯು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಸಿದ್ಧ ನಂದಿ ಬೆಟ್ಟದ ಸಾಲಿನಲ್ಲಿರುವ ಕಲ್ವಾರ ಬೆಟ್ಟದಲ್ಲಿ ಉಗಮಿಸುತ್ತದೆ. ಅಲ್ಲಿಂದ ಬೆಟ್ಟದ ಇಳಿಜಾರಿನಲ್ಲಿ ಹರಿದು ಬರುವ ಈ ನದಿಗೆ ಹಾದಿಯುದ್ದಕ್ಕೂ ನೂರಾರು ಹಳ್ಳ ಕೊಳ್ಳಗಳು ಬಂದು ಸೇರುತ್ತವೆ. ನಂದಿ ಬೆಟ್ಟದಿಂದ ಹೆಸರುಘಟ್ಟಕ್ಕೆ ಬರುವಷ್ಟರಲ್ಲಿ ಅರ್ಕಾವತಿ ನದಿಯ ಜಲಾನಯನ ಪ್ರದೇಶದಲ್ಲಿ ಸುಮಾರು 184ಕ್ಕೂ ಹೆಚ್ಚು ಸಣ್ಣ ಮತ್ತು ದೊಡ್ಡ ಕೆರೆಗಳು ತುಂಬಿ ಹರಿಯುತ್ತವೆ. ಈ ಎಲ್ಲ ಕೆರೆಗಳ ಕೋಡಿ ನೀರು ಅಂತಿಮವಾಗಿ ಹೆಸರಘಟ್ಟದ ಜಲಾಶಯಕ್ಕೆ ಬಂದು ಸೇರುತ್ತದೆ. ನದಿಯ ಮುಂದಿನ ಹಾದಿ. ಹೆಸರಘಟ್ಟವನ್ನು ದಾಟಿದ ನಂತರ ಈ ನದಿಯು ದೊಡ್ಡಬಳ್ಳಾಪುರ, ನೆಲಮಂಗಲ, ಮಾಗಡಿ ಮತ್ತು ಕನಕಪುರ ತಾಲೂಕಿನ ಮೂಲಕ ಸಾಗುತ್ತದೆ. ಕನಕಪುರದ ಸಮೀಪವಿರುವ ಸಂಗಮ ಎಂಬ ಸುಂದರ ಜಾಗದಲ್ಲಿ ಅರ್ಕಾವತಿ ನದಿಯು ತನ್ನ ಅಸ್ತಿತ್ವವನ್ನು ಮಹಾನದಿ ಕಾವೇರಿಗೆ ಒಪ್ಪಿಸಿ ಒಂದಾಗುತ್ತದೆ. ಹೆಸರಘಟ್ಟವು ಈ ಇಡೀ ನದಿಯ ಹಾದಿಯಲ್ಲಿ ಅತ್ಯಂತ ವಿಶಾಲವಾದ ಬಯಲನ್ನು ಹೊಂದಿರುವ ಜಲಾನಯನ ಹೃದಯ ಭಾಗವಾಗಿದೆ. ಬೆಂಗಳೂರಿಗೆ ಕುಡಿಯುವ ನೀರು ಒದಗಿಸಲು ಹೆಸರಘಟ್ಟ ಕೆರೆಯನ್ನು ಸುಮ್ಮನೆ ಕಟ್ಟಲಿಲ್ಲ. ಅದರ ಹಿಂದೆ ಬೆಂಗಳೂರಿನ ಇತಿಹಾಸದಲ್ಲೇ ಅತ್ಯಂತ ಕರುಣಾಜನಕ ಮತ್ತು ತಾಂತ್ರಿಕ ಸಾಹಸದ ಸತ್ಯಚರಿತ್ರೆ ಇದೆ. 1875-77ರ ಭೀಕರ ಕ್ಷಾಮ. ಆ ಸಮಯದಲ್ಲಿ ಬೆಂಗಳೂರಿನಲ್ಲಿ ಮಳೆಯಾಗದೆ ತೀವ್ರ ಕುಡಿಯುವ ನೀರಿನ ಅಭಾವ ಸೃಷ್ಟಿಯಾಗಿತ್ತು. ಬಾವಿ ಮತ್ತು ಸಣ್ಣ ಕೆರೆಗಳೆಲ್ಲ ಒಣಗಿ ಹೋಗಿ ಸಿಟಿಯ ಜನರು ತತ್ತರಿಸಿ ಹೋಗಿದ್ದರು. ಸರ್ ಕೆ. ಶೇಷಾದ್ರಿ ಅಯ್ಯರ್ ಅವರ ಸಾಹಸ.
ಅಂದಿನ ಮೈಸೂರಿನ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರು ಬೆಂಗಳೂರಿನ ಜನರನ್ನು ಬಾಯಾರಿಕೆಯಿಂದ ಬದುಕಿಸಲು ಬೃಹತ್ ಯೋಜನೆ ರೂಪಿಸಿದರು. ಅರ್ಕಾವತಿ ನದಿಯ ಪಾತ್ರದಲ್ಲಿ ಎಲ್ಲೂ ನೀರು ವ್ಯರ್ಥವಾಗಬಾರದು ಎಂದು ಹೆಸರಘಟ್ಟದ ಬಳಿ ಭಾರೀ ಜಲಾಶಯ ಕಟ್ಟಲು ತೀರ್ಮಾನಿಸಿದರು. ಚಾಮರಾಜೇಂದ್ರ ವಾಟರ್ ವರ್ಕ್ಸ್. ಈ ಯೋಜನೆಗೆ ಅಂದಿನ ಮೈಸೂರು ಮಹಾರಾಜರಾದ 10ನೇ ಚಾಮರಾಜೇಂದ್ರ ಒಡೆಯರ್ ಅವರ ಹೆಸರಿಡಲಾಯಿತು. ಬ್ರಿಟಿಷ್ ಮುಖ್ಯ ಇಂಜಿನಿಯರ್ ಆದ ಎಂ.ಸಿ. ಹಚಿನ್ಸ್ ನೇತೃತ್ವದಲ್ಲಿ ಇಡೀ ಏಷ್ಯಾದಲ್ಲಿ ಮೊದಲ ಬಾರಿಗೆ ಹೆಸರಘಟ್ಟದಿಂದ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಜಲದರ್ಶಿನಿವರೆಗೆ ಬೃಹತ್ ಪೈಪ್ಲೈನ್ಗಳ ಮೂಲಕ ಗುರುತ್ವಾಕರ್ಷಣಾ ಶಕ್ತಿ ಬಳಸಿ ನೀರನ್ನು ಹರಿಸುವ ಅತ್ಯಾಧುನಿಕ ತಂತ್ರಜ್ಞಾನವನ್ನು 1896ರಲ್ಲಿ ಯಶಸ್ವಿಯಾಗಿ ಜಾರಿಗೆ ತರಲಾಯಿತು. ಇದಕ್ಕಾಗಿ ಹೆಸರಘಟ್ಟದಲ್ಲಿ ದಟ್ಟವಾದ ಇಟ್ಟಿಗೆ ಮತ್ತು ಸುಣ್ಣದ ಬೃಹತ್ ಫಿಲ್ಟರ್ ಬೆಡ್ಗಳನ್ನು ನಿರ್ಮಿಸಲಾಯಿತು. ಇದು ಅಂದಿನ ಕಾಲದ ಜಾಗತಿಕ ಇಂಜಿನಿಯರಿಂಗಿಗೆ ಅದ್ಭುತ ಸಾಕ್ಷಿಯಾಗಿತ್ತು. ನೂರಾರು ವರ್ಷಗಳ ಹಿಂದೆ ಹೆಸರಘಟ್ಟ ಅಥವಾ ಶಿವಸಮುದ್ರ ಅಗ್ರಹಾರದಲ್ಲಿದ್ದ ಜನರ ಬದುಕು ಹೇಗಿತ್ತು? ಶಾಸನಗಳು ಇಲ್ಲಿನ ಆರ್ಥಿಕ ಮತ್ತು ಸಾಮಾಜಿಕ ಜೀವನದ ಸಂಪೂರ್ಣ ಸತ್ಯವನ್ನು ಬಿಚ್ಚಿಡುತ್ತವೆ. ಕೃಷಿ ಮತ್ತು ಪಾಲನೆ. ಅರ್ಕಾವತಿ ನದಿಯ ನಿರಂತರ ನೀರಿನ ಆಶ್ರಯವಿದ್ದರಿಂದ ಇಲ್ಲಿನ ಜನರ ಪ್ರಮುಖ ಜೀವನೋಪಾಯ ಕೃಷಿಯಾಗಿತ್ತು. ಇಲ್ಲಿ ಭತ್ತ, ರಾಗಿ ಮತ್ತು ಹೆಸರುಬೇಳೆಯನ್ನು ಭಾರೀ ಪ್ರಮಾಣದಲ್ಲಿ ಬೆಳೆಯಲಾಗುತ್ತಿತ್ತು. ಇದರ ಜೊತೆಗೆ ಇಲ್ಲಿನ ವಿಶಾಲವಾದ ಹುಲ್ಲುಗಾವಲು ಇದ್ದುದರಿಂದ ಪಶುಪಾಲನೆ ಇಲ್ಲಿನ ಪ್ರಮುಖ ಉದ್ಯೋಗವಾಗಿತ್ತು. ಇಡೀ ಪ್ರಾಂತ್ಯಕ್ಕೆ ಬೆಣ್ಣೆ, ತುಪ್ಪ ಮತ್ತು ಹಾಲನ್ನು ಸರಬರಾಜು ಮಾಡುವ ದೊಡ್ಡ ಕೇಂದ್ರ ಇದಾಗಿತ್ತು. ಅಗ್ರಹಾರದ ವಿದ್ಯಾ ಆರ್ಥಿಕತೆ. ಇದೊಂದು ವಿದ್ಯಾ ಕೇಂದ್ರವಾಗಿದ್ದರಿಂದ ದೇಶದ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳು ಬರುತ್ತಿದ್ದರು. ಶಾಸನಗಳ ಪ್ರಕಾರ ಇಲ್ಲಿನ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಮತ್ತು ಅನ್ನದಾನ ಮಾಡಲು ರಾಜರು ಪ್ರತ್ಯೇಕ ನಿಧಿಯನ್ನು ಮೀಸಲಿಟ್ಟಿದ್ದರು. ವಿವಿಧ ವೃತ್ತಿಪರರು. ಇಲ್ಲಿ ಕೇವಲ ರೈತರಷ್ಟೇ ಇರಲಿಲ್ಲ. ದೇವಸ್ಥಾನದ ಶಿಲ್ಪಕಲೆಗೆ ಬೇಕಾದ ಕಲ್ಲು ಕುಟಿಗರು, ವ್ಯವಸಾಯಕ್ಕೆ ಬೇಕಾದ ಉಪಕರಣಗಳನ್ನು ಮಾಡುವ ಕಮ್ಮಾರರು, ಬಡಿಗರು, ಬಂಗಾರದ ಒಡವೆಗಳನ್ನು ಮಾಡುವ ಅಕ್ಕಸಾಲಿಗರು, ದೇವಸ್ಥಾನದ ಕಾವಲುಗಾರರು ಮತ್ತು ಪೂಜೆಗೆ ಹೂವುಗಳನ್ನು ಸರಬರಾಜು ಮಾಡುವ ಹೂಗಾರರು ಸೇರಿ ಒಂದು ಸ್ವಾವಲಂಬಿ ಆರ್ಥಿಕ ಸಮಾಜ ಇಲ್ಲಿ ನಿರ್ಮಾಣವಾಗಿತ್ತು. ಆಧುನಿಕ ಭಾರತದ ಇತಿಹಾಸದಲ್ಲಿ ಹೆಸರಘಟ್ಟವು ದೇಶದ ಅತ್ಯಂತ ಪ್ರಮುಖವಾದ ವೈಜ್ಞಾನಿಕ ಪ್ರಾಣಿ ಉತ್ಪಾದನಾ ಕೇಂದ್ರವಾಗಿ ಮಾರ್ಪಟ್ಟಿತು. ಇಲ್ಲಿನ ಪ್ರತಿಯೊಂದು ಸಂಸ್ಥೆಯ ಉತ್ಪಾದನಾ ವಿವರ ಹೀಗಿದೆ. ಇಂಡೋ ಡ್ಯಾನಿಶ್ ಡೈರಿ ಫಾರ್ಮ್. 1960ರ ದಶಕದಲ್ಲಿ ಭಾರತ ಸರ್ಕಾರ ಮತ್ತು ಡೆನ್ಮಾರ್ಕ್ ದೇಶಗಳ ನಡುವಿನ ಐತಿಹಾಸಿಕ ಒಪ್ಪಂದದ ಮೇರೆಗೆ ಇದು ಸ್ಥಾಪಿತವಾಯಿತು. ಇಲ್ಲಿ ವಿಶ್ವದರ್ಜೆಯ ಹೋಲ್ಸ್ಟೀನ್ ಫ್ರೀಶಿಯನ್ ಅಂದರೆ HF ತಳಿಯ ಹಸುಗಳನ್ನು ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಸಾಕಲಾಗುತ್ತದೆ. ಇಲ್ಲಿನ ಹೆಪ್ಪುಗಟ್ಟಿದ ವೀರ್ಯಾಣು ಕೇಂದ್ರ ಫ್ರೋಜನ್ ಸೆಮೆನ್ ಕಾಂಪ್ಲೆಕ್ಸ್ ಇಡೀ ಕರ್ನಾಟಕದ ಹಳ್ಳಿಗಳ ಹಸುಗಳ ತಳಿ ಸುಧಾರಣೆಗೆ ಕಾರಣವಾಗಿದೆ. ಕೇಂದ್ರ ಕೋಳಿ ಅಭಿವೃದ್ಧಿ ಸಂಸ್ಥೆ. ಇದು ಭಾರತ ಸರ್ಕಾರದ ಅಡಿಯಲ್ಲಿ ಬರುವ ಬೃಹತ್ ಸಂಸ್ಥೆ. ಇಲ್ಲಿ ಕೋಳಿಗಳ ತಳಿ ಸಂಶೋಧನೆ ನಡೆಸಿ ಹಳ್ಳಿಗಳಿಗೆ ಸೂಕ್ತವಾಗುವ ಗಿರಿರಾಜ ಮತ್ತು ಸ್ವರ್ಣನಾಥ ತಳಿಯ ಕೋಳಿಗಳನ್ನು ಕೋಟ್ಯಂತರ ಸಂಖ್ಯೆಯಲ್ಲಿ ಉತ್ಪಾದಿಸಲಾಗುತ್ತದೆ. ಇದರೊಂದಿಗೆ ಬಾತುಕೋಳಿ ಮತ್ತು ಕವಜುಗ ಹಕ್ಕಿಗಳ ಮೊಟ್ಟೆ ಉತ್ಪಾದನೆಯೂ ಇಲ್ಲಿ ನಡೆಯುತ್ತದೆ. ಕೇಂದ್ರ ಕುರಿ ಮತ್ತು ಮೇಕೆ ತಳಿ ಅಭಿವೃದ್ಧಿ ಸಂಸ್ಥೆ. ಮಾಂಸ ಮತ್ತು ಉತ್ತಮ ಗುಣಮಟ್ಟದ ಉಣ್ಣೆ ಪಡೆಯಲು ಇಲ್ಲಿ ವೈಜ್ಞಾನಿಕವಾಗಿ ಕುರಿ ಹಾಗೂ ಮೇಕೆಗಳ ತಳಿಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ತರಬೇತಿ ನೀಡಲಾಗುತ್ತದೆ. ಒಳನಾಡು ಮೀನುಗಾರಿಕಾ ಸಂಶೋಧನಾ ಕೇಂದ್ರ. ಹೆಸರಘಟ್ಟ ಕೆರೆಯ ನೀರಿನ ಸಂಪನ್ಮೂಲವನ್ನು ಬಳಸಿಕೊಂಡು ಇಲ್ಲಿ ವಿವಿಧ ತಳಿಯ ಮೀನಿನ ಮರಿಗಳನ್ನು ಲಕ್ಷಾಂತರ ಸಂಖ್ಯೆಯಲ್ಲಿ ಉತ್ಪಾದಿಸಲಾಗುತ್ತದೆ ಮತ್ತು ರಾಜ್ಯಾದ್ಯಂತ ಇರುವ ಕೆರೆಗಳಿಗೆ ವಿತರಿಸಲಾಗುತ್ತದೆ. ಹಂದಿ ಮತ್ತು ಮೊಲ ಸಾಕಾಣಿಕಾ ಕೇಂದ್ರ. ಮಾಂಸದ ತಳಿಗಳ ಉತ್ಪಾದನೆ ಮತ್ತು ಸಂಶೋಧನೆಗಾಗಿ ಇಲ್ಲೊಂದು ಪ್ರತ್ಯೇಕ ಸರ್ಕಾರಿ ಘಟಕ ಕಾರ್ಯನಿರ್ವಹಿಸುತ್ತದೆ.
ಈಗ ನಾವು ಹೆಸರಘಟ್ಟದ ಅತ್ಯಂತ ರೋಚಕ ಮತ್ತು ಅಧಿಕೃತ ಐತಿಹಾಸಿಕ ಶಾಸನಗಳ ಪುಟಗಳನ್ನು ತಿರುವಿ ಹಾಕೋಣ. ಕ್ರಿಸ್ತ ಶಕ 1533ರ ವಿಜಯನಗರದ ಶಾಸನ. ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿ ಕೃಷ್ಣದೇವರಾಯನ ನಂತರ ಬಂದ ಅವರ ಸಹೋದರ ಅಚ್ಯುತ ದೇವರಾಯನ ಆಡಳಿತದ ಅವಧಿಯಲ್ಲಿ ಈ ಶಾಸನವನ್ನು ಕೆತ್ತಿಸಲಾಗಿದೆ. ಈ ಶಾಸನದ ಅಧಿಕೃತ ದಾಖಲೆಯ ಪ್ರಕಾರ ನಮಃಶಿವಾಯ ಎಂಬ ಹೆಸರಿನ ಪರಮ ಭಕ್ತನೊಬ್ಬನು ಭಾರತದ ಅತ್ಯಂತ ಪವಿತ್ರ ಕ್ಷೇತ್ರವಾದ ಕಾಶಿ ಪಟ್ಟಣದಿಂದ 3 ಅಡಿ ಎತ್ತರದ ಪವಿತ್ರ ಲಿಂಗವನ್ನು, ಅಂದರೆ ಶಿವಲಿಂಗವನ್ನು, ತನ್ನ ಹೆಗಲ ಮೇಲೆ ಹೊತ್ತು ತಂದನು. ಅವನು ಅರ್ಕಾವತಿ ನದಿಯ ದಂಡೆಯ ಮೇಲಿದ್ದ ಈ ಹೆಸರಘಟ್ಟದಲ್ಲಿ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನವನ್ನು ನಿರ್ಮಿಸಿ ಆ ಲಿಂಗವನ್ನು ಪ್ರತಿಷ್ಠಾಪಿಸಿದನು. ಅಚ್ಯುತರಾಯನ ಭೂದಾನದ ವಿವರಗಳು. ಈ ದೇವಸ್ಥಾನದ ದೈನಂದಿನ ಪೂಜಾ ಕೈಂಕರ್ಯಗಳು, ನಿರಂತರ ದೀಪಾರಾಧನೆ, ದೇವರಿಗೆ ನೈವೇದ್ಯ ಮತ್ತು ಅಲ್ಲಿಗೆ ಬರುವ ಭಕ್ತರ ಅನ್ನದಾನಕ್ಕಾಗಿ ಅರಸ ಅಚ್ಯುತರಾಯನ ನೇರ ಆಜ್ಞೆಯ ಮೇರೆಗೆ ಕ್ರಿಸ್ತ ಶಕ 1535 ಮತ್ತು 1536ರಲ್ಲಿ ಭಾರೀ ಪ್ರಮಾಣದ ಭೂದಾನ ನಡೆಯಿತು. ಸಂಪೂರ್ಣ ಗ್ರಾಮಗಳ ದಾನ. ಹೆಸರಘಟ್ಟ ವ್ಯಾಪ್ತಿಯಲ್ಲಿದ್ದ ಇಡೀ ಹಳ್ಳಿಗಳನ್ನು ಮತ್ತು ಆ ಹಳ್ಳಿಗಳನ್ನು ಒಳಗೊಂಡ ದಿಬ್ಬೂರು ಮುಂತಾದ ಪ್ರದೇಶಗಳಿಂದ ಸರ್ಕಾರಕ್ಕೆ ಬರುತ್ತಿದ್ದ ಸಂಪೂರ್ಣ ಕಂದಾಯ ಹಾಗೂ ತೆರಿಗೆಯ ಆದಾಯವನ್ನು ದೇವಸ್ಥಾನಕ್ಕೆ ಸಂಪೂರ್ಣವಾಗಿ ಬಿಟ್ಟುಕೊಡಲಾಯಿತು. ಕೃಷಿ ಗದ್ದೆಗಳು ಮತ್ತು ತೋಟಗಳು. ಅರ್ಕಾವತಿ ನದಿಯ ನೀರಾವರಿ ಆಶ್ರಯದಲ್ಲಿದ್ದ ಅತ್ಯಂತ ಸಮೃದ್ಧವಾದ ಭತ್ತದ ಗದ್ದೆಗಳನ್ನು ಹಾಗೂ ಪೂಜೆಗೆ ಬೇಕಾದ ಹೂವು ಮತ್ತು ಹಣ್ಣುಗಳನ್ನು ಬೆಳೆಯಲು ದೊಡ್ಡ ದೊಡ್ಡ ತೋಟಗಳನ್ನು ಈ ದೇವಸ್ಥಾನದ ಹೆಸರಿಗೆ ಕಲ್ಲು ಮತ್ತು ತಾಮ್ರ ಪತ್ರಗಳ ಮೂಲಕ ಬರೆದುಕೊಡಲಾಯಿತು. ಯಲಹಂಕ ನಾಡಿನ ಪಾತ್ರ ಮತ್ತು ಶಾಸನದ ಕಠಿಣ ಶಾಪಾಶಯ. ಈ ಶಾಸನಗಳ ಪ್ರಕಾರ ಹೆಸರಘಟ್ಟ ಪ್ರದೇಶವು ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿದ್ದ ಯಲಹಂಕ ನಾಡು ಪ್ರಾಂತ್ಯಕ್ಕೆ ಸೇರಿತ್ತು. ಈ ಶಾಸನದ ಕೊನೆಯಲ್ಲಿ ಅರಸ ಅಚ್ಯುತರಾಯನು ಒಂದು ಕಠಿಣ ನಿಯಮವನ್ನು ಬರೆಸಿದ್ದಾನೆ. ಅದೇ ಶಾಪಾಶಯ. ಅದರ ಪ್ರಕಾರ ದಾನ ಮಾಡಿದ ಈ ಭೂಮಿಯನ್ನು ಅಥವಾ ಚಂದ್ರಮೌಳೇಶ್ವರ ದೇವಸ್ಥಾನದ ಆಸ್ತಿಯನ್ನು ಯಾರಾದರೂ ಕಸಿದುಕೊಂಡರೆ ಅಥವಾ ಅನ್ಯಾಯ ಮಾಡಿದರೆ ಅವರು ಕಾಶಿಯಲ್ಲಿ ಪವಿತ್ರ ಗೋವುಗಳನ್ನು ಕೊಂದ ಮಹಾಪಾಪಕ್ಕೆ ಗುರಿಯಾಗುತ್ತಾರೆ ಎಂದು ಬರೆಯಲಾಗಿದೆ. ಇದು ಆ ಕಾಲದ ಕಟ್ಟುನಿಟ್ಟಾದ ಕಾನೂನು ವ್ಯವಸ್ಥೆಗೆ ಪುರಾವೆ. ಸ್ನೇಹಿತರೆ, ನಮ್ಮ ಈ ಭೇಟಿಯಲ್ಲಿ ಹೆಸರಘಟ್ಟದ ಸಮೀಪವಿರುವ ಅತ್ಯಂತ ಪ್ರಾಚೀನ ಶ್ರೀ ಕೋದಂಡರಾಮ ಸ್ವಾಮಿ ದೇವಸ್ಥಾನದ ದೃಶ್ಯಗಳನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿಯಲು ಸಾಧ್ಯವಾಗಲಿಲ್ಲ. ಆದರೆ ಅದರ ಸ್ಥಳಪುರಾಣ, ವಾಸ್ತುಶಿಲ್ಪ ಮತ್ತು ಇತಿಹಾಸದ ಕರಾರುವಕ್ಕಾದ ಸತ್ಯಾಂಶವನ್ನು ನಾವು ಖಂಡಿತ ತಿಳಿಯಲೇಬೇಕು. ಸ್ಥಳಪುರಾಣ. ಪೌರಾಣಿಕ ನಂಬಿಕೆಗಳ ಪ್ರಕಾರ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ವನವಾಸದಲ್ಲಿದ್ದ ಸಮಯದಲ್ಲಿ ಹಾಗೂ ಲಂಕಾಧಿಪತಿ ರಾವಣನನ್ನು ಸಂಹರಿಸಿ ಸೀತಾಮಾತೆ ಮತ್ತು ಲಕ್ಷ್ಮಣನೊಂದಿಗೆ ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ಮರಳುವಾಗ ಅರ್ಕಾವತಿ ನದಿಯ ಈ ಅತ್ಯಂತ ಪ್ರಶಾಂತ ಹಾಗೂ ಪವಿತ್ರ ತೀರದಲ್ಲಿ ಕೆಲಕಾಲ ತಂಗಿ ವಿಶ್ರಮಿಸಿದ್ದರು. ಅದರ ಸ್ಮರಣಾರ್ಥವಾಗಿ ಈ ಪ್ರದೇಶದಲ್ಲಿ ತಲೆಮಾರುಗಳಿಂದ ಶ್ರೀರಾಮನನ್ನು ಆರಾಧಿಸಲಾಗುತ್ತದೆ. ವಿಗ್ರಹಗಳ ನಿಖರ ಶಿಲ್ಪಶಾಸ್ತ್ರ ಮತ್ತು ವಾಸ್ತುಶಿಲ್ಪ ವಿವರಣೆ. ಇಲ್ಲಿನ ಗರ್ಭಗುಡಿಯಲ್ಲಿರುವ ವಿಗ್ರಹಗಳ ರಚನೆ ಅತ್ಯಂತ ಅಪರೂಪದ್ದು ಮತ್ತು ಕಲಾತ್ಮಕವಾದುದು. ಈ ವಿಗ್ರಹಗಳ ಕೆತ್ತನೆಗೆ ಮೈಸೂರು ಪ್ರಾಂತ್ಯದ ದೇವಸ್ಥಾನಗಳಲ್ಲಿ ಬಳಸುವ ವಿಶೇಷವಾದ ಕೃಷ್ಣಶಿಲೆಯನ್ನು ಬಳಸಲಾಗಿದೆ. ಇಲ್ಲಿ ಶ್ರೀರಾಮನು ಲಕ್ಷ್ಮಣನೊಂದಿಗೆ ಕೋದಂಡ ಎಂಬ ಪವಿತ್ರ ಬಿಲ್ಲನ್ನು ಮತ್ತು ಬಲಗೈಯಲ್ಲಿ ಬಾಣವನ್ನು ಹಿಡಿದು ನಿಂತಿದ್ದಾರೆ. ಶ್ರೀರಾಮ ಮತ್ತು ಲಕ್ಷ್ಮಣರ ಕೈಯಲ್ಲಿರುವ ಈ ಕೋದಂಡ ಬಿಲ್ಲುಗಳನ್ನು ಆ ಕಾಲದ ಶಿಲ್ಪಿಗಳು ಒಂದೇ ಕಲ್ಲಿನಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಿದ್ದಾರೆ. ಇಲ್ಲಿ ಸೀತಾದೇವಿಯು ಅತ್ಯಂತ ಶಾಂತ ಹಾಗೂ ಕರುಣಾಮಯಿ ರೂಪದಲ್ಲಿ ಮಂಗಳಕರವಾದ ಪದ್ಮ ಮತ್ತು ಅಭಯ ಮುದ್ರೆಯೊಂದಿಗೆ ನಿಂತಿದ್ದಾರೆ. ವಿಜಯನಗರ ಮತ್ತು ಮೈಸೂರು ಶೈಲಿಯ ಮಿಶ್ರ ವಾಸ್ತುಶಿಲ್ಪದ ಪ್ರಭಾವ ಹೊಂದಿರುವ ಈ ದೇವಸ್ಥಾನವು ಹೆಸರಘಟ್ಟದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ.
ಈ ಭಾಗದ ಕೃಷಿಕರು ಮತ್ತು ಪಶುಪಾಲಕರು ಯುಗಯುಗಗಳಿಂದ ಈ ದೇವರನ್ನು ತಮ್ಮ ರಕ್ಷಕನಾಗಿ ಪೂಜಿಸುತ್ತಾ ಬಂದಿದ್ದಾರೆ. ಹೆಸರಘಟ್ಟದ ಆಧುನಿಕ ಇತಿಹಾಸದಲ್ಲಿ ಕೇವಲ ಪಶುಸಂಗೋಪನೆ ಮಾತ್ರವಲ್ಲ, ಒಂದು ದೊಡ್ಡ ಸಾಂಸ್ಕೃತಿಕ ಕ್ರಾಂತಿಯೂ ನಡೆದಿದೆ. ಭಾರತದ ಪ್ರಸಿದ್ಧ ಒಡಿಸ್ಸಿ ನೃತ್ಯಗಾರ್ತಿ ಪ್ರತಿಮಾ ಬೇಡಿ ಅವರು 1990ರ ದಶಕದಲ್ಲಿ ಹೆಸರುಘಟ್ಟದ ಹಸಿರು ಪರಿಸರಕ್ಕೆ ಮಾರುಹೋಗಿ ಭಾರತದ ಮೊಟ್ಟಮೊದಲ ಗುರುಕುಲ ಶೈಲಿಯ ನೃತ್ಯ ವಿಶ್ವವಿದ್ಯಾಲಯವಾದ ನೃತ್ಯಗ್ರಾಮವನ್ನು ಇದೇ ಮಣ್ಣಿನಲ್ಲಿ ಸ್ಥಾಪಿಸಿದರು. ಹೆಸರುಘಟ್ಟದ ಮಣ್ಣಿನ ಮತ್ತು ಪ್ರಕೃತಿಯ ಶಾಂತತೆ ಕಲೆಗೆ ಹೇಗೆ ಪೂರಕವಾಗಿದೆ ಎಂಬುದಕ್ಕೆ ಇದು ಅತ್ಯುತ್ತಮ ಸಾಕ್ಷಿಯಾಗಿದೆ. ಸ್ನೇಹಿತರೆ, ಚಿಕ್ಕಬಳ್ಳಾಪುರದಿಂದ ಹರಿದು ಬರುವ ಅರ್ಕಾವತಿ ನದಿಯ ಪಾತ್ರ 1894ರ ಕ್ಷಾಮದ ತಾಂತ್ರಿಕ ಇತಿಹಾಸ, ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರ ವಾಟರ್ ವರ್ಕ್ಸ್ ಯೋಜನೆ, ವಿಜಯನಗರ ಅರಸರ ಕಾಲದ ಶಿವಸಮುದ್ರ ಅಗ್ರಹಾರದ ಶಿಲಾಶಾಸನಗಳು, ನಮಃಶಿವಾಯ ಭಕ್ತನ ಕಾಶಿಯ ಲಿಂಗದ ಕತೆ, ಕೋದಂಡರಾಮಸ್ವಾಮಿ ದೇವಸ್ಥಾನದ ಶಿಲ್ಪಶಾಸ್ತ್ರ ಮತ್ತು ಭಾರತದ ಹೆಮ್ಮೆಯ ಪಶುಸಂಗೋಪನಾ ತಂತ್ರಜ್ಞಾನ ಇವೆಲ್ಲವನ್ನು ತನ್ನೊಡಲಲ್ಲಿ ಇಟ್ಟುಕೊಂಡಿರುವ ಹೆಸರುಘಟ್ಟದ ಸಂಪೂರ್ಣ ಸತ್ಯ ಮಾಹಿತಿ ಇದಾಗಿದೆ. ಈ ಜ್ಞಾನಯುಕ್ತ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಧನ್ಯವಾದಗಳು.